Hello guys, welcome to my channel English with Basraj sir. Today let's learn about the multiple uses of since. We use since often and on while we are speaking or writing. ನಾವು ಬರೆಯುವಾಗ ಮತ್ತು ಮಾತನಾಡುವಾಗ ಸಿನ್ಸ್ ಅನ್ನೋ ಪದವನ್ನು ಬಳಸ್ತೇವೆ. ಇದನ್ನು ಟೈಮ್ ಅಥವಾ ಒಂದು ಕೆಲಸ ಸ್ಟಾರ್ಟ್ ಆದ್ದು ಯಾವಾಗಲಿಂದ ಆ ಕೆಲಸ ನಡೀತಾ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ಮತ್ತು ಕಾರಣವನ್ನು ತಿಳಿಸೋಕ್ಕೆ ಈ ಎರಡು ಉದ್ದೇಶಗಳಿಗಾಗಿ ಸಿನ್ಸನ್ನು ಬಳಸ್ತೇವೆ. ವಿ ಯೂಸ್ ಸಿನ್ಸ್ ಟು ಟೆಲ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎ ವರ್ಕ್, ಸ್ಟಾರ್ಟಿಂಗ್ ಟೈಮ್ ಆಫ್ ದ ವರ್ಕ್ ಆ್ಯಂಡ್ ದ ರೀಸನ್ ಫಾರ್ ಎನಿ ಇವೆಂಟ್. ವಿ ಯೂಸ್ ಇಟ್ ಸಿನ್ಸ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಬೀನ್ ಮ್ಯಾರಿಡ್ ಸಿನ್ಸ್ 2005. ನಾವು 2005ರಿಂದ ಮದುವೆ ಆಗಿದ್ದೇವೆ, ಗಂಡ ಹೆಂಡರಾಗಿದ್ದೇವೆ. ವಿ ಬಿಕೇಮ್ ಸ್ಪೌಸಸ್ ಸಿನ್ಸ್ 2005. ಸಿನ್ಸ್ ಸ್ಟಿಲ್ ವಿ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್. ಈಗಲೂ ಕೂಡ ನಾವು ಗಂಡ ಹೆಂಡರೇ. ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿಸ್ ಆಫೀಸ್ ಸಿನ್ಸ್ 2002. ನಾನು 2002ರಿಂದ ಈ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈವನ್ ನೌ ಐ ಹ್ಯಾವ್ ಬೀನ್ ಕಂಟಿನ್ಯೂಡ್ ಇನ್ ದ ಸೇಮ್ ಪೋಸ್ಟ್. ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದೇನೆ. ಸೊ ಸಿನ್ಸ್ ಅನ್ನೋದು ಇಟ್ ಕ್ಯಾನ್ ಇಂಡಿಕೇಟ್ ಎ ಪಾಯಿಂಟ್ ಇನ್ ದಿ ಪಾಸ್ಟ್ ವೆನ್ ಸಮಥಿಂಗ್ ಬಿಗ್ಯಾನ್ ಆ್ಯಂಡ್ ಕಂಟಿನ್ಯೂಸ್ ಟು ದಿ ಪಾಯಿಂಟ್ ಅಪ್ ಟು ನೌ. ಅಂದರೆ ಯಾವಾಗ ಶುರುವಾಯಿತು ಅದು ಇವತ್ತಿಗೂ ಕೂಡ ಅದು ನಡ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಆ ಸಿನ್ಸ್ ಅನ್ನೋ ಪದವನ್ನು ತಿಳಿಸುತ್ತೆ. ಆ ಪದ ತಿಳಿಸುತ್ತೆ ನಮಗೆ. ಅದನ್ನು ನಾವು ಅಡ್ವರ್ಬ್ ಆಗಿ, ಪ್ರಿಪೋಸಿಷನ್ ಆಗಿ ಉಪಯೋಗಿಸ್ತೇವೆ. ಸಿನ್ಸ್ ಅನ್ನೋದನ್ನು ವಿ ಹ್ಯಾವ್ ಬೀನ್ ಮ್ಯಾರಿಡ್ ಸಿನ್ಸ್ 2005 ಅಂದಾಗ ಸಿನ್ಸ್ ಅನ್ನೋದು ಪ್ರಿಪೋಸಿಷನ್ ಆಗಿ ವರ್ಕ್ ಮಾಡುತ್ತೆ, ಮತ್ತು ಅಡ್ವರ್ಬ್ ಆಗೂ ವರ್ಕ್ ಮಾಡುತ್ತೆ. ಹಾಗೆಯೇ ಅದು ಪ್ರಿಪೋಸಿಷನ್ ಆಗಿ, ಅಡ್ವರ್ಬ್ ಆಗಿ ಮತ್ತು ಟು ಟೆಲ್ ದ ರೀಸನ್ ವಿ ಯೂಸ್ ಸಿನ್ಸ್. ಐ ಹ್ಯಾಡ್ ಲಿವ್ಡ್ ಇನ್ ಲಂಡನ್ ಸಿನ್ಸ್ 2010 ಅಂತಲೂ ಹೇಳ್ತೀವಿ ನಾವು. ಬೇರೆ ಟೆನ್ಸ್ಗಳಿಗೆ ನಾನು ಲಂಡನ್ನಲ್ಲಿ ಇದ್ದೆ, ಅವಾಗಿದ್ದೆ, 2010ನಿಂದ ಇದ್ದೆ ಅಂತ ಹೇಳ್ತೀವಿ ನಾವು. ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿಸ್ ಆಫೀಸ್ ಸಿನ್ಸ್ 2012 ಅಂತ ಹೇಳ್ತೇವೆ ನಾವು. ಅಂದರೆ 2012ರಿಂದ ನಾನು ಈ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಿನ್ಸ್ ಇಟ್ ಕಾರಣನೂ ಕೇಳಲಿಕ್ಕೆ ಟು ಟೆಲ್ ದ ರೀಸನ್ ವಿ ಯೂಸ್ ಸಿನ್ಸ್. ಸಿನ್ಸ್ ಇಟ್ ವಾಸ್ ರೈನಿಂಗ್ ವಿ ಸ್ಟೇಡ್ ಇನ್ಸೈಡ್. ಈಗ ಮಳೆ ಬೀಳ್ತಾ ಇದ್ರಿಂದ ನಾವು ಮನೆಯಲ್ಲೇ ಉಳ್ಕೊಂಡು. ಸೊ ಟು ಇಂಡಿಕೇಟ್ ಎ ಪೀರಿಯಡ್ ಆಫ್ ಟೈಮ್ ಫ್ರಮ್ ಪಾಸ್ಟ್ to the present, we use since. He has been living here since